ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಹಾಗೆ ತಮ್ಮನೇಲಿ ನೋಡಿರೋ ಥರ ಇವತ್ತು ಟೊಮೊಟೊ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿಯಾಗೇ ಸರ್ವ್ ಮಾಡ್ತಾಯಿದ್ದೀನಿ. ಬಟ್ ಇದನ್ನು ತಣ್ಣಗಾದ್ಮೇಲೂ 15 ಡೇಸ್ ಆರಾಮಾಗಿ ಇಟ್ಕೊಂಡು ಯಾವಾಗ ಬೇಕಾದ್ರೂ ಎಮರ್ಜೆನ್ಸಿಗೆ ಬಿಸಿ ಅನ್ನ, ತುಪ್ಪ, ಇದೊಂದು ಸ್ವಲ್ಪ ಟೊಮೊಟೊ ಖಾರ, ನಮ್ಮ ಸೈಡೆಲ್ಲ ಟೊಮೊಟೊ ಖಾರ ಅಂತಲೇ ಹೇಳೋದು. ಬೆಂಗಳೂರಿಯನ್ಸ್ ಎಲ್ಲ ಟೊಮೊಟೊ ಚಟ್ನಿ ಅಂತ ಹೇಳ್ತಾರೆ, ಕಾಯಿ ಚಟ್ನಿ. ನೋಡಿ ಈ ಥರ ಇತ್ತು, ಊರಿಂದ ತೊಗೊಬಂದಿದ್ದೆ, ಒಂದು 7-8 ಇತ್ತು. ಸೊ ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಟ್ರೈ ಏನಿಲ್ಲ, ತುಂಬ ಸತಿ ಮಾಡಿದ್ದೀನಿ. ಸೊ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ಫಸ್ಟ್ ಈ ಥರ ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಕಾಯಿನ ಹಾಕ್ಬಿಟ್ಟು ವಾಶ್ ಮಾಡಿಕೊಂಡೆ. ನಾನು ಒಂದೇ ಸತಿ ಕುಕ್ಕರ್ಗೆ ಹಾಕ್ಬಿಡ್ತೀನಿ, ಒಂದು ವಿಷಲ್ ಹಾಕಿಸ್ಕೊಂಡು ಸುಮ್ಮನೆ ಯಾಕೆ ಓಪನಾಗಿ ಬೇಯಿಸ್ಕೊಂಡು ಚೆಕ್ ಮಾಡ್ತಾ ಇರಬೇಕು ಅವಾಗ. ಸೊ ಒಂದು ವಿಷಲ್ ಹಾಕಿಸ್ಕೊಂಡ್ಬಿಟ್ರೆ ಬೆಟರ್ ಅಂತ ಹೇಳಿಬಿಟ್ಟು ಒಂದು ವಿಷಲ್ ಹಾಕಿಸ್ಕೊಂಡು ತಣ್ಣಗಾದಮೇಲೆ ನೀರೆಲ್ಲ ಸೋಸ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋತೀನಿ. ಸೊ ಬೇಯಿಸಿರೋ ಅಂತಹ ಟೊಮೊಟೊ ಕಾಯಿನ ಮತ್ತು ಹಸಿ ಮೆಣಸಿನ್ಕಾಯಿನ ಇದರಲ್ಲಿ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಟೊಮೊಟೊ ಕಾಯಿ ಮತ್ತು ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟೇ ಹಾಕ್ಕೊಂಡು ರುಬ್ಕೋತಾ ಇರೋದು. 4 ಐಟಮು ನಾನು ಮರೆತುಬಿಟ್ಟೆ ಆ್ಯಕ್ಚುಲಾಗಿ ತೊಗೊಳ್ಳೋದು ವಿಡಿಯೋನ. ಹಾಗೆ ರುಬ್ಕೊಂಡಾದಮೇಲೆ ಬಾಣಲಿ ಇಟ್ಕೊಳ್ಳಿ, ಅದಕ್ಕೆ ಕಡಲೆಬೇಳೆ ಹಾಕ್ಕೊಳ್ಳಿ. ಆವಾಗ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಾಗ ಸಿಕ್ಕಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ನಮ್ಮ ಸೈಡೆಲ್ಲ ಹಾಕ್ಕೊತೀವಿ ಇದಕ್ಕೆ. ಕಡಲೆಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ನಿಮಗೆ ಬೇಕಾದರೆ ಉದ್ದಿನ ಬೇಳೆನೂ ಹಾಕ್ಕೋಬೋದು. ಕಡಲೆಬೇಳೆ ಫ್ರೈ ಆದಮೇಲೆ ಒಗ್ಗರಣೆಗೆ ಏನೇನು ಬೇಕೋ ಸಾಸಿವೆ, ಹಾಗೆ ಕರಿಬೇವು, ಹಾಗೆಯೇ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಹಿಂಗು ಹಾಕ್ಕೊಳ್ಳಿ, ಹಿಂಗು ಸ್ವಲ್ಪ ತುಂಬಾ ಟೇಸ್ಟ್ ಕೊಡುತ್ತೆ, ಆ ಫ್ಲೇವರೇ ತುಂಬ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಹಿಂಗೆ ಹಾಕೋತಾ ಇದ್ದೀನಿ. ಹಾಗೆ ಹಿಂಗು ಹಾಕ್ಕೊಂಡಾದಮೇಲೆ ಈರುಳ್ಳಿ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ನಾವು ಈ ಚಟ್ನಿಗೆ ಎಲ್ಲೂ ಕೂಡ ನೀರು ಯೂಸ್ ಮಾಡಲ್ಲ, ಹಾಗಾಗಿನೇ ಇದು 15 ಡೇಸ್ ಆರಾಮಾಗಿ ಫ್ರಿಜ್ಜಿನಲ್ಲಿರಾದರೂ ಇಟ್ಕೋಬೋದು, ವಿತೌಟ್ ಫ್ರಿಜ್ ಆದರೂ ಇಟ್ಕೋಬೋದು. 15 ಡೇಸ್ ಆರಾಮ್ಸೆ ಯೂಸ್ ಮಾಡ್ಬೋದು ಅಂತ ಹೇಳ್ತೀನಿ. ಚೆನ್ನಾಗಿ ಫ್ರೈ ಆದಮೇಲೆ ಬೇಯಿಸಿರೋ ಅಂತಹ ಟೊಮೊಟೊ, ಹಸಿಮೆಣಸಿನ್ಕಾಯಿ ಅದನ್ನು ರುಬ್ಬಿಬಿಟ್ಟು ಅದಕ್ಕೇ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ನೋಡಿ ನ್ಯಾಚುರಲ್ ಕಲರ್ ಬಂದಿದೆ. ತುಂಬ ಸಣ್ಣಕ್ಕೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಮತ್ತು ಆ ಮಿಕ್ಸಿ ತೊಳೆದಿರೋ ಅಂತಹ ನೀರನ್ನ ಅದಕ್ಕೆ ಹಾಕ್ಕೋಬೇಡಿ. ನೀರು ಇದಕ್ಕೆ 1 ಪಿನ್ ಡ್ರಾಪ್ ಕೂಡ ಯೂಸ್ ಮಾಡಬಾರ್ದು. ಹಾಗೆ ಇದನ್ನು ಚೆನ್ನಾಗಿ 10 to 15 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಆ ಥರ ಮೇಲೆ ಬಿಟ್ಕೋಬೇಕು. ಬಿಟ್ಕೊಂಡಾಗ ನೀವು ಸ್ವಲ್ಪ ಎಣ್ಣೆ ಇದಕ್ಕೆ ಜಾಸ್ತಿನೇ ಹಾಕ್ಕೊಳ್ಳಿ, ಹಂಗಾಗಿ ತುಂಬ ದಿನ ಬಾಳಿಕೆ ಬರುತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡ್ರೆ ಸಾಕು. ಇದಕ್ಕೆ ಇನ್ನೇನೂ ಐಟಮ್ಸ್ ಬೇಡ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಇದಕ್ಕೆ ನೀವು ಚಪಾತಿ, ರೊಟ್ಟಿ ಹಾಗೆ ಅನ್ನಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.